ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಲೀವ್ ಕಾಂಪೆನ್ಸೇಷನ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಎಂಪ್ಲಾಯ್ ಬೆನಿಫಿಟ್ ಏನಿದೆ ಅದರಲ್ಲಿ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ ಅಲ್ಲಿ ಲೀವ್ ಕಾಂಪೆನ್ಸೇಷನ್ಸ್ ಅಲ್ಲಿ ಯಾವಾಗ ಅನ್ಯೂಟಿಲೈಸ್ಡ್ ಲೀವ್ಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಮುಂದಿನ ವರ್ಷಕ್ಕೆ ಅಂತ ಹೇಳಿದ್ರೆ ಆಗ ನೀವು ಯಾವ ತರ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಮಿಸ್ಟರ್ ರಾಜು ಈಸ್ ವರ್ಕಿಂಗ್ ಇನ್ ಟೆಕ್ ಲಿಮಿಟೆಡ್. ಟೆಕ್ ಲಿಮಿಟೆಡ್ ಅಲ್ಲಿ ರಾಜು ವರ್ಕ್ ಮಾಡ್ತಾ ಇದ್ದಾರೆ. ಕನ್ಸಿಡರ್ ದಿ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಅನ್ನ ಕನ್ಸಿಡರ್ ಮಾಡಿ. ಆನ್ಯುವಲ್ ಸ್ಯಾಲರಿ ಆಫ್ ಮಿಸ್ಟರ್ ರಾಜು 15 lakh. ನೋಡಿ, ಆನ್ಯುವಲ್ ಸ್ಯಾಲರಿ ಅಂದ್ರೆ ವರ್ಷಕ್ಕೆ ಎಷ್ಟು ಸ್ಯಾಲರಿ ಅಂತ ಹೇಳಿದ್ರೆ ಸೊ 15 lakh rupees ಸ್ಯಾಲರಿ ಕೊಡ್ತಾ ಇದಾರಂತೆ. ಟೋಟಲ್ ವರ್ಕಿಂಗ್ ಡೇಸ್ ಇನ್ 24-25 ಅಲ್ಲಿ ಎಷ್ಟು ದಿನ ವರ್ಕ್ ಮಾಡಬೇಕಂತೆ? 300 days. ಆ ಒಂದು ವರ್ಷದಲ್ಲಿ 300 days ವರ್ಕ್ ಮಾಡಬೇಕಂತ ಹೇಳಿದ್ದಾರೆ. ಲೀವ್ಸ್ ಅಲೋಡ್ ಇನ್ 24-25 ಆಸ್ ಪರ್ ಕಂಪನಿ ಪಾಲಿಸಿ ಪ್ರಕಾರ ಎಷ್ಟು ಲೀವ್ಸ್ ಅನ್ನ ಅಲೋ ಮಾಡಿದಾರಂತೆ? ಕಂಪನಿ ಪ್ರಕಾರ ಲೀವ್ಸ್ ಅಲೋ ಮಾಡೋದು 20 ದಿನ ನೀನು ರಜಾ ಹಾಕಬಹುದು. ರಜಾ ಹಾಕೊಂಡ್ರು ಕೂಡ ನಿನಗೆ ಈ 20 days ಸ್ಯಾಲರಿಯನ್ನ ಕೊಡ್ತೀವಿ ಅಂತಾನೆ ಅದರ ಅರ್ಥ. ಲೀವ್ ಸ್ಯಾಲರಿ 20 days ಕೊಟ್ಟಿದ್ದಾರೆ. ಲೀವ್ಸ್ ಯುಟಿಲೈಸ್ಡ್ ಬೈ ಮಿಸ್ಟರ್ ರಾಜು 24-25 ಅಲ್ಲಿ 14 days. 20 ಲೀವ್ ಕಂಪನಿ ಕೊಟ್ಟಿರೋದು, ಅವನು ಯೂಸ್ ಮಾಡೋದು 14 days ಲೀವ್ಸ್ ಇವನ್ನ ಯೂಸ್ ಮಾಡಿದ್ದಾನೆ ಅಂತ ಅರ್ಥ. ಇನ್ನು 20 days ಕಂಪನಿ ಕೊಟ್ಟಿದ್ದಾರೆ, ರಾಜು ತಗೊಂಡದ್ದು 14 ದಿನ. ಅಂದ್ರೆ ಇನ್ನು 6 ದಿನ ಲೀವ್ಸ್ ಅನ್ನ ಅವ್ನು ಯೂಸ್ ಮಾಡಿಲ್ಲ ಅಂದ್ರೆ ಅದನ್ನ ಅನ್ಯೂಟಿಲೈಸ್ಡ್ ಲೀವ್ಸ್ ಅಂತ ಕರಿತೀವಿ. ಆ ಅನ್ಯೂಟಿಲೈಸ್ಡ್ ಲೀವ್ಸ್ ಆರ್ ಕ್ಯಾರಿ ಫಾರ್ವರ್ಡ್. ನೋಡಿ, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಕ್ಯಾರಿ ಫಾರ್ವರ್ಡ್ ಅಂದ್ರೆ ಅವನು ಅನ್ಯೂಟಿಲೈಸ್ ಲೀವ್ಸ್ ಅನ್ನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ತಾನೆ ಅಂತ ಹೇಳಿದ್ದಾರೆ. ಅಂದ್ರೆ ಈ ವರ್ಷ ನೀನು ಬ್ಯಾಲೆನ್ಸ್ ಉಳಿಸ್ಕೊಂಡಿರೋ ಲೀವ್ ನ ಮುಂದಿನ ವರ್ಷಕ್ಕೆ ತಗೊಂಡೋಗ್ಬೋದು. ಅಂಡ್ ಆ ಮುಂದಿನ ವರ್ಷದಲ್ಲೇ ಪೇಯ್ಡ್ ಇನ್ ಸಬ್ಸಿಕ್ವೆಂಟ್ ಇಯರ್ ಅಂತ ಹೇಳಿದ್ದಾರೆ. ಈ ವರ್ಷ ಲೀವ್ಸ್ ಯೂಸ್ ಮಾಡಿಲ್ಲ, ಆ ವರ್ಷ ಲೀವ್ಸ್ ಅನ್ನ ಮುಂದಿನ ವರ್ಷಕ್ಕೆ ತಗೊಂಡೋಗ್ಬಿಟ್ಟು ಆ ಮುಂದಿನ ವರ್ಷ ಪೇಮೆಂಟ್ ಅನ್ನ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕಂಪ್ಯೂಟ್ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಬರುತ್ತೆ ಇನ್ಫೋಟೆಕ್ ಲಿಮಿಟೆಡ್ 24-25 ಅಲ್ಲಿ ಆಸ್ ಪರ್ ಇಂಡಿಯಾಸ್ 19 ಪ್ರಕಾರ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಈ ತರ ಕ್ವಶನ್ ಕಂಪಲ್ಸರಿ ಇರುತ್ತೆ. ನಾನು ಆಲ್ರೆಡಿ ಇದಕ್ಕೂ ಒಂದು 2 ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದ್ದೀನಿ. ಅಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಹೇಗ್ ಮಾಡೋದು, ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳಿದ್ರೆ ಹೇಗ್ ಮಾಡ್ತಾರೆ, ಎಲ್ಲ ಸೇಮ್ ಪ್ರೋಸೆಸ್ ಒಂದೇ ತರ ಇರುತ್ತೆ. ಬಟ್ ಜನರಲ್ ಎಂಟ್ರಿ ಬರೀಬೇಕಾದ್ರೆ ಕ್ಯಾರಿ ಫಾರ್ವರ್ಡ್ ಹೇಳಿಲ್ಲ ಅಂತ ಹೇಳಿದ್ರೆ ಒಂದೇ ಜನರಲ್ ಎಂಟ್ರಿ ಬರೀಬೇಕು, ಎಂಪ್ಲಾಯ್ ಬೆನಿಫಿಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಬಟ್ ಯಾವಾಗ ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ನೀವು ಜನರಲ್ ಎಂಟ್ರೀಸ್ ಅನ್ನ 2 ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಸೊ ಫಸ್ಟ್ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಷ್ಟು ಬರುತ್ತೆ ಅದನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ದಟ್ ಈಸ್ ಮೆಷರ್ಮೆಂಟ್ ಆಫ್ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಅಂತ ಕರಿತೀವಿ. ಸೊ ಮೆಷರ್ಮೆಂಟ್ ಆಫ್ ಟೋಟಲ್ ಎಂಪ್ಲಾಯಿ ಬೆನಿಫಿಟ್. ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ಫಸ್ಟ್ ಮೆಜರ್ ಮಾಡ್ಕೋಬೇಕು. ಅಂದ್ರೆ ಮೆಜರ್ ನ ಕಾಂಪಿಟೇಷನ್ ಆಫ್ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಷ್ಟು ಬರುತ್ತೆ ಅದನ್ನ ಫಸ್ಟ್ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ಳೋಣ. ಸೊ ಮಾಡ್ಕೋಬೇಕಾದ್ರೆ ಫಸ್ಟ್ 1 by 1 ತಗೊಳ್ಳಿ. ಆನ್ಯುಯಲ್ ಸ್ಯಾಲರಿ ಆಫ್ ಮಿಸ್ಟರ್ ರಾಜು. ಆನ್ಯುಯಲ್ ಸ್ಯಾಲರಿ ಎಷ್ಟಿದೆಯಪ್ಪ ಮಿಸ್ಟರ್ ರಾಜುದು? 15 lakh rupees ಕೊಟ್ಟಿದ್ದಾರೆ. ದಟ್ ಈಸ್ 15 lakh. ಆನ್ಯುಯಲ್ ಸ್ಯಾಲರಿ ತಗೊಂಡಾದ್ಮೇಲೆ ಎಷ್ಟು ವರ್ಕಿಂಗ್ ಡೇ ಇದೆ ಇಯರ್? ಟೋಟಲ್ ವರ್ಕಿಂಗ್ ಡೇಸ್ ಇನ್ 2024-25 ಅಲ್ಲಿ ಎಷ್ಟು ದಿನ ವರ್ಕ್ ಮಾಡ್ಬೇಕಂತ? 300 days ಕೊಟ್ಟಿದ್ದಾರೆ. 300 days. ವರ್ಷಕ್ಕೆ ನಿಮಗೆ 15 ಲಕ್ಷ ಸ್ಯಾಲ್ರಿ. ವರ್ಷದಲ್ಲಿ ನೀವು 300 ದಿನ ಕೆಲಸ ಮಾಡಬೇಕು. ಅಂದ್ರೆ 300 ದಿನ ಕೆಲಸ ಮಾಡಿದ್ರೆ ನಿಮ್ಗೆ 15 ಲಕ್ಷ ಸ್ಯಾಲ್ರಿ ಕೊಡ್ತಾರೆ. ಅಂದ್ರೆ ವಾಟ್ ಅಬೌಟ್ 1 day ಸ್ಯಾಲರಿ? ಒಂದು ದಿನಕ್ಕೆ ಎಷ್ಟು ಸ್ಯಾಲರಿ ಬರುತ್ತೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ 15 ಲಕ್ಷ ನನಗೆ ವರ್ಷಕ್ಕೆ ಸ್ಯಾಲರಿ ಕೊಡ್ತಕ್ಕಂಥದ್ದು. ಸೊ ಹಾಗಾಗಿ 15 lakh ಡಿವೈಡೆಡ್ ಬೈ 300 days. ವರ್ಷಕ್ಕೆ 15 ಲಕ್ಷ ಆದ್ರೆ ಸೊ 15 lakh ಡಿವೈಡೆಡ್ ಬೈ 300 ಮಾಡಿದ್ರೆ 1 day ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಎಷ್ಟು ಸಿಗುತ್ತಪ್ಪ 1 day ನಿಮಗೆ ಸ್ಯಾಲ್ರಿ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಸ್ಯಾಲ್ರಿ 5000 ಸಿಗುತ್ತೆ. 15 lakh ಡಿವೈಡೆಡ್ ಬೈ 300 days ಮಾಡಿದ್ರೆ ನಿಮಗೆ 1 day ಸ್ಯಾಲ್ರಿ ಬಂದು 5000 ಸಿಗುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾದ್ರೆ ವರ್ಷಕ್ಕೆ ಅವ್ರು ಕೊಟ್ಟಿದ್ದಾರೆ 15 ಲಕ್ಷ, ವರ್ಷದಲ್ಲಿ 300 ದಿನ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ 300 ದಿನಕ್ಕೆ 15 ಲಕ್ಷ ಆದ್ರೆ ಒಂದು ದಿನಕ್ಕೆ ಎಷ್ಟು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಹಾಗೆ 15 lakh ಡಿವೈಡೆಡ್ ಬೈ 300 days ಮಾಡಿದ್ರೆ 5000 rupees ಒಂದು ದಿನಕ್ಕೆ ಸಿಗುತ್ತೆ. ಅದಾದ್ಮೇಲೆ ನೀವೇನ್ ತಗೋಬೇಕು ಅಂದ್ರೆ ನೆಕ್ಸ್ಟ್ ಕೊಟ್ಟಿರೋದು ಲೀವ್ಸ್ ಅಲೋ ಮಾಡಿದ್ದಾರೆ. ಕಂಪನಿ ಎಷ್ಟು ಲೀವ್ಸ್ ಅನ್ನ ಕೊಟ್ಟಿದ್ದಾರೆ? ಲೀವ್ಸ್ ಅಲೌಡ್ ಬೈ ಕಂಪನಿ. ಕಂಪನಿ ಎಷ್ಟು ಅಲೋ ಮಾಡಿದ್ದಾರೆ ಲೀವ್ಸ್ ಅನ್ನ
2024-25 ಅಲ್ಲಿ ಎಷ್ಟು ಲೀವ್ಸ್ ಅನ್ನ ಕಂಪನಿ ಕೊಟ್ಟಿದೆ. ಕಂಪನಿ ಕೊಟ್ಟಿರೋದು ಎಷ್ಟಪ್ಪ ಅಂದ್ರೆ 20 ಡೇಸ್ ಲೀವ್ಸ್ ಅನ್ನ ಕಂಪನಿ ಅಲೋ ಮಾಡಿದೆ. ಆ 20 ಡೇಸ್ ಲೀವ್ಸ್ ಅಲ್ಲಿ ರಾಜು ಎಷ್ಟು ಯುಟಿಲೈಸ್ ಮಾಡಿದ್ದಾನೆ ನೋಡಿ, ಇಲ್ಲಿ ಎಷ್ಟು ಯುಟಿಲೈಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಲೀವ್ಸ್ ಯುಟಿಲೈಸ್ಡ್ ಬೈ ಮಿಸ್ಟರ್ ರಾಜು, ದಟ್ ಈಸ್ leaves utilized or used. Leaves used or utilized or taken, ಯಾವ್ದಾದ್ರು ತಗೋರಿ. leaves used by ಮಿಸ್ಟರ್ ರಾಜು. ಎಷ್ಟು ಯೂಸ್ ಮಾಡಿದಾರಂತೆ ಮಿಸ್ಟರ್ ರಾಜು? 14 ಡೇಸ್ ಅನ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ದಟ್ ಈಸ್ 14 ಡೇಸ್ ಲೀವ್ಸ್ ಅನ್ನ ಯೂಸ್ ಮಾಡಿದಾರಂತೆ. ಸೊ ಇಲ್ಲೇ ಹೇಳಿದ್ದಾರೆ ನೋಡಿ, 14 ಡೇಸ್ ಅನ್ನ ಯುಟಿಲೈಸ್ ಮಾಡಿದ್ದಾರೆ ಅಂದ್ರೆ ಯೂಸ್ ಮಾಡಿದ್ದಾರೆ 14 ದಿನ. ನೋಡಿ, ಕಂಪನಿ ಕೊಟ್ಟಿರೋದು 20 ದಿನ ರಜಾ ಕೊಟ್ಟಿರೋದು ವರ್ಷಕ್ಕೆ, ನೀವು ರಜಾ ಹಾಕೊಳ್ಳಿ ಅಂತ. ಬಟ್ ಇವ್ನು ಮಿಸ್ಟರ್ ರಾಜು ಯೂಸ್ ಮಾಡೋದು 14 ದಿನ ಮಾತ್ರ ಯೂಸ್ ಮಾಡಿದ್ದಾನೆ ಅಂದ್ರೆ, ಇನ್ನು 6 ದಿನ ಯೂಸ್ ಮಾಡಿಲ್ಲ. ಅದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಅನ್ಯೂಸ್ಡ್ ಅಥವಾ ಅನ್ಯೂಸ್ಡ್ ಅಥವಾ ಅನ್ಯೂಟಿಲೈಸ್ಡ್ ಲೀವ್ಸ್ ಅಂತ ಕರಿತೀವಿ. ಎಷ್ಟಪ್ಪ ಅಂತ ಹೇಳಿದ್ರೆ ನೋಡಿ, 20 ಡೇಸ್ ಕಂಪನಿ ಕೊಟ್ಟಿರೋದು, ಬಟ್ ಇವನು ಯೂಸ್ ಮಾಡೋದು ಬರೀ 14 ದಿನ ಮಾತ್ರ ಯೂಸ್ ಮಾಡಿದ್ದಾನೆ ಅಂದ್ರೆ, ಇನ್ನು ಬ್ಯಾಲೆನ್ಸ್ 6 ದಿನ ಏನಿದೆ 6 ಡೇಸ್ ಅನ್ನ ಇವನು ಯೂಸ್ ಮಾಡಿಲ್ಲ. ಅದನ್ನ ಅನ್ಯೂಸ್ಡ್ ಲೀವ್ಸ್ ಅಂತ ಕರಿತೀವಿ. ಅನ್ಯೂಸ್ಡ್ ಲೀವ್ಸ್ ಎಷ್ಟು ದಿನ ಇದೆ ಅಂದ್ರೆ 6 ಡೇಸ್ ಅವನು ಯೂಸ್ ಮಾಡಿಲ್ಲ. ಸೊ 6 ಡೇಸ್ ಯೂಸ್ ಮಾಡಿಲ್ಲ ಅಂದ್ರೆ ಆ 6 ಡೇಸ್ದು ಸ್ಯಾಲ್ರಿಯನ್ನ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಅನ್ಯೂಸ್ಡ್ ಲೀವ್ಸ್ ಸ್ಯಾಲರಿ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಅನ್ಯೂಸ್ಡ್ ಲೀವ್ ಸ್ಯಾಲರಿ ಕ್ಯಾಲ್ಕುಲೇಷನ್ಸ್ ಹೇಗೆ ಮಾಡಬೇಕು ಅಂದ್ರೆ ನೋಡಿ, ಅನ್ಯೂಸ್ಡ್ ಲೀವ್ಸ್ ಎಷ್ಟು ದಿನ ಇರೋದಪ್ಪ? 6 ಡೇಸ್. ಎಷ್ಟು ದಿನ ಅಂದ್ರೆ 6 ದಿನ ಅವನು ಯೂಸ್ ಮಾಡಿಲ್ಲ. ಯಾಕಂದ್ರೆ ಕಂಪನಿ 20 ದಿನ ಕೊಟ್ಟಿರೋದು, 14 ದಿನ ಯೂಸ್ ಮಾಡಿದ್ದಾನೆ ಅಂದ್ರೆ 6 ದಿನ ಯೂಸ್ ಮಾಡಿಲ್ಲ. ನೀವು 6 ದಿನ ಲೀವ್ಸ್ ಅನ್ನ ತಗೊಂಡಿಲ್ಲ ಅಂದ್ರೆ ಆ ಅನ್ಯೂಸ್ಡ್ ಲೀವ್ ಸ್ಯಾಲರಿನ ನೀವು ಫೈಂಡ್ ಔಟ್ ಮಾಡಬೇಕು. 6 ದಿನದ ಲೀವ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ 1 ದಿನದ ಗೊತ್ತಿರಬೇಕು. ಹಾಗಾಗಿ ನಾನು 1 ದಿನದ ಸ್ಯಾಲರಿಯನ್ನ ಫಸ್ಟ್ ಫೈಂಡ್ ಔಟ್ ಮಾಡಿದೀವಿ. 1 ಡೇ ಸ್ಯಾಲರಿ ಎಷ್ಟು? 5,000 ರೂಪಾಯಿ 1 ಡೇ ಸ್ಯಾಲರಿ ಇರ್ತಕ್ಕಂಥದ್ದು. ಹಾಗಾಗಿ 1 ದಿನಕ್ಕೆ 5,000 ಸ್ಯಾಲರಿ ಆದ್ರೆ ಮಲ್ಟಿಪ್ಲೈ ವಿತ್ 6 ಡೇಸ್ಗೆ ಎಷ್ಟಾಗುತ್ತೆ ನೀವು ಮಲ್ಟಿಪ್ಲೈ ಮಾಡಿ. 6 ಡೇಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ಅನ್ಯೂಸ್ಡ್ ಲೀವ್ ಸ್ಯಾಲರಿ ಬಂದು ನಮಗೆ 30,000 ಸಿಗುತ್ತೆ. 5,000 ಇಂಟು 6 ಮಾಡಿದ್ರೆ 30,000 ಅನ್ಯೂಸ್ಡ್ ಲೀವ್ ಸ್ಯಾಲರಿ ಸಿಗುತ್ತೆ. ಇದು ಅನ್ಯೂಸ್ಡ್ ಲೀವ್ ಸ್ಯಾಲರಿ ಅಂತ ಕರಿತೀವಿ. ಈಗ ನೀವು ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅನ್ನ ನೀವು ಫೈಂಡ್ ಔಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಟೋಟಲ್ ಎಷ್ಟು ಬರುತ್ತೆ ಎಂಪ್ಲಾಯ್ಗೆ ಒಂದು ವರ್ಷದಲ್ಲಿ ಅಂತ ಹೇಳಿದ್ರೆ ನೋಡಿ, ಆನ್ಯುಯಲ್ ಸ್ಯಾಲರಿನೂ ಕೊಡಬೇಕು. ಸೊ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಈಕ್ವಲ್ಸ್ ಆನ್ಯುಯಲ್ ಸ್ಯಾಲರಿ ಪ್ಲಸ್ ಇದಕ್ಕೆ ಅನ್ಯೂಸ್ಡ್ ಲೀವ್ ಸ್ಯಾಲರಿ ಎರಡು ಕೊಡಬೇಕಾಗುತ್ತೆ. ಅನ್ಯೂಸ್ಡ್ ಲೀವ್ ಸ್ಯಾಲರಿನೂ ಕೊಡಬೇಕು, ಈ ಕಡೆ ಆನ್ಯುಯಲ್ ಲೀವ್ ಸ್ಯಾಲರಿನೂ ಕೊಡಬೇಕು. ಸೊ ಎರಡು ಕೊಡಬೇಕು, ಅನ್ಯೂಸ್ಡ್ ಲೀವ್ ಸ್ಯಾಲರಿನೂ ಕೊಡಬೇಕು, ಈ ಕಡೆ ಆನ್ಯುಯಲ್ ಸ್ಯಾಲರಿನೂ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಆನ್ಯುಯಲ್ ಸ್ಯಾಲರಿ ಬಂದು ಎಷ್ಟು? ಸೊ ಆನ್ಯುಯಲ್ ಸ್ಯಾಲರಿ ಎಷ್ಟಿದೆಯಪ್ಪ ಅಂದ್ರೆ ಕ್ವಶನ್ ಅಲ್ಲಿ 15 ಲ್ಯಾಕ್. ನೋಡಿ, ಆನ್ಯುಯಲ್ ಸ್ಯಾಲರಿ 15 ಲ್ಯಾಕ್ ರುಪೀಸು ಕೊಡಬೇಕು ಪ್ಲಸ್ ಅನ್ಯೂಸ್ಡ್ ಲೀವ್ ಸ್ಯಾಲರಿ ನಾವೇ ಫೈಂಡ್ ಔಟ್ ಮಾಡಿದ್ವಿ. ಅನ್ಯೂಸ್ಡ್ ಲೀವ್ ಸ್ಯಾಲರಿ 6 ಡೇಸ್ಗೆ ಎಷ್ಟು ಬಂದಿದೆ? 30,000 ಬಂದಿದೆ. ಸೊ 30,000 ಅನ್ಯೂಸ್ಡ್ ಸ್ಯಾಲರಿನೂ ಕೊಡಬೇಕು. ಈಗ ಎರಡು ಟೋಟಲ್ ಮಾಡಿದ್ರೆ ಟೋಟಲ್ ಅವರು ಎಷ್ಟು ಕೊಡಬೇಕಪ್ಪ ಅಂದ್ರೆ 15,30,000 ಸ್ಯಾಲರಿಯನ್ನ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಆಗಿ ಕೊಡಬೇಕು. 15,30,000 ಕೊಡಬೇಕು. ಸೊ ಇದು ನೀವು ಮೆಷರ್ಮೆಂಟ್ ಅನ್ನ ಮಾಡಬೇಕು. ಸೊ ಆನ್ಯುಯಲ್ ಸ್ಯಾಲರಿ ಎಷ್ಟು ಫಸ್ಟ್ ತಗೊಳ್ಳಿ, ಟೋಟಲ್ ವರ್ಕಿಂಗ್ ಡೇಸ್ ಎಷ್ಟು ತಗೊಳ್ಳಿ. ಸೊ ಟೋಟಲ್ ವರ್ಕಿಂಗ್ ಡೇಸ್ ಮತ್ತೆ ಆನ್ಯುಯಲ್ ಸ್ಯಾಲರಿ ಎರಡೂ ಕೊಟ್ಟಿದ್ದಾರೆ ಅಂದ್ರೆ ಆನ್ಯುಯಲ್ ಸ್ಯಾಲರಿ ಡಿವೈಡೆಡ್ ಬೈ ಟೋಟಲ್ ವರ್ಕಿಂಗ್ ಡೇ ಮಾಡಿದ್ರೆ ನಿಮಗೆ 1 ಡೇ ಸ್ಯಾಲರಿ ಬರುತ್ತೆ. ಲೀವ್ಸ್ ಅಲೌಡ್ ಎಷ್ಟು ನೋಡ್ಕೊಳ್ಳಿ, ಲೀವ್ಸ್ ಎಷ್ಟು ಯೂಸ್ ಮಾಡಿದ್ದಾನೆ ನೋಡ್ಕೊಳ್ಳಿ. ಡಿಫ್ರೆನ್ಸ್ ಬರದೆ ಅನ್ಯೂಸ್ಡ್ ಲೀವ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ 1 ಡೇ ಸ್ಯಾಲರಿ ಇಂಟು ಅನ್ಯೂಸ್ಡ್ ಲೀವ್ ಸ್ಯಾಲರಿ ಮಾಡಿದ್ರೆ ನಿಮಗೆ ಅನ್ಯೂಸ್ಡ್ ಲೀವ್ ಸ್ಯಾಲರಿ ಸಿಗುತ್ತೆ. 1 ಡೇ ಸ್ಯಾಲರಿ ಇಂಟು ಅನ್ಯೂಸ್ಡ್ ಲೀವ್ ಮಾಡಿದ್ರೆ ನಿಮಗೆ ಅನ್ಯೂಸ್ಡ್ ಲೀವ್ ಸ್ಯಾಲರಿ ಸಿಗುತ್ತೆ. ಅದಾದ್ಮೇಲೆ ನೀವು ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬಹುದು. ಸೊ ಆನ್ಯುಯಲ್ ಸ್ಯಾಲರಿ ಪ್ಲಸ್ ಅನ್ಯೂಸ್ಡ್ ಲೀವ್ ಸ್ಯಾಲರಿ ಎರಡು ಆಡ್ ಮಾಡಿದ್ರೆ ನಿಮಗೆ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಸಿಗುತ್ತೆ. ಬಟ್ ನೀವು ಇದನ್ನ ಮಾಡಿದಾದ್ಮೇಲೆ ಇಲ್ಲೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಈ ಅನ್ಯೂಸ್ಡ್ ಲೀವ್ಸ್ ಏನಿದೆ ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದಾನೆ. ಹಾಗಾಗಿ ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕಾದ್ರೆ 2 ಜರ್ನಲ್ ಎಂಟ್ರೀಸ್ ಅನ್ನ ನೀವು ಬರಿಬೇಕಾಗುತ್ತೆ. ನೋಡಿ, ನೀವು ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ಕಂಪಲ್ಸರಿ ಅವ್ರು ಹೇಳೋದಿಲ್ಲ, ಬಟ್ ಮೆಜರ್ಮೆಂಟ್ ಅನ್ನ ಮಾಡಿದಾದ್ಮೇಲೆ ನೀವು ಪ್ರೆಸೆಂಟೇಷನ್ಸ್ ಅನ್ನ ಕಂಪಲ್ಸರಿಯಾಗಿ ಮಾಡಿ ತೋರಿಸ್ಬೇಕಾಗತ್ತೆ.
ಸೊ ಈ ತರ ಹಾಕೊಳ್ಳಿ, ಇಯರ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಡೆಬಿಟ್ ಕ್ರೆಡಿಟ್. ಫಸ್ಟ್ ನೀವು ಫಸ್ಟ್ ಇಯರ್ಗೆ ಎಷ್ಟು ಬಂದಿದೆ ನೋಡಿ, 15,30,000 ಕೊಡಬೇಕು. ಅದಕ್ಕೆ ನೀವು ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕು. ಸೊ ಏನಪ್ಪ ಫಸ್ಟ್ ಇಯರ್ ಯಾವ್ದಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ಜಸ್ಟ್ ಇಯರ್ ಅಂತ ಬರ್ಕೊಳ್ಳಿ. ಫಸ್ಟ್ ಇಯರ್ ಏನಂತ ಬರೀತೀರಾ ಅಂದ್ರೆ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್. ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಎಷ್ಟು ಟೋಟಲ್ ಕೊಡಬೇಕು ಅಂತ ಹೇಳಿದ್ರೆ 15,30,000 ಕೊಡಬೇಕು. ನಾವೇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ, 15,30,000 ಕೊಡಬೇಕು. ಹಾಗಾಗಿ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ 15,30,000 ಡೆಬಿಟೆಡ್ ಟು ಲಯಬಿಲಿಟಿ ಅಕೌಂಟ್. ನೋಡಿ, ಇಲ್ಲಿ 15,30,000 ಟೋಟಲ್ ಇರೋದು. ಸೊ ಇದರಲ್ಲಿ ಈ ವರ್ಷದ್ದು 15 ಇದೆ. ಈ ಅನ್ಯೂಸ್ಡ್ ಲೀವ್ ಸ್ಯಾಲರಿನ ಅದೇ ವರ್ಷ ಪೇಮೆಂಟ್ ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲಿ ಕ್ವಶನ್ಸ್ ಅಲ್ಲಿ ಹೇಳಿದ್ದಾರೆ ನೋಡಿ, ಈ ಅನ್ಯೂಸ್ಡ್ ಲೀವ್ಸ್ ಏನಿರುತ್ತೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ಇಯರ್ ಕೊಡ್ತಾನೆ. ಅಂದ್ರೆ ಈ ವರ್ಷ 30,000 ಅನ್ಯೂಸ್ಡ್ ಲೀವ್ ಸ್ಯಾಲರಿ ನನ್ನ ಹತ್ರ ಇದೆ. ಈ ವರ್ಷದ ಲೀವ್ಸ್ ಅನ್ನ 30,000 ನಾನು ಈ ವರ್ಷ ಕೊಡಲ್ಲ, ಯಾಕೆಂದ್ರೆ ಅಲ್ಲಿ ಹೇಳಿದ್ದಾರೆ ಕ್ಯಾರಿ ಫಾರ್ವರ್ಡ್ ಮಾಡಿ ಮುಂದಿನ ವರ್ಷ ಕೊಡ್ತೀನಿ ಅಂತ ಹೇಳಿದ್ರೆ, ಈ ವರ್ಷ ನೀನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ನಿನಗೆ ಲಯಬಿಲಿಟಿ ಆಗುತ್ತೆ, ನೀನು ಮುಂದಿನ ವರ್ಷ ಕೊಡಲೇಬೇಕಾಗುತ್ತೆ. ಹಾಗಾಗಿ ನೀವು ತಗೋಬೇಕಾದ್ರೆ ಲಯಬಿಲಿಟಿ ಅಕೌಂಟ್ ಅಂತ ತಗೋಬೇಕು. ಎಷ್ಟು ಅನ್ಯೂಸ್ಡ್ ಲೀವ್ ಸ್ಯಾಲರಿ ಇದೆ, 30,000 ಲೀವ್ ಸ್ಯಾಲರಿ ಇದೆ, ಅನ್ಯೂಸ್ಡ್ ಲೀವ್ ಸ್ಯಾಲರಿ. ಹಾಗಾಗಿ ಲಯಬಿಲಿಟಿ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಅಲ್ಲಿ ಈ ವರ್ಷ ಎಷ್ಟು ಕೊಡಲೇಬೇಕು, ಅವ್ನು ಕಂಪಲ್ಸರಿ ಆಗಿ ಕೊಡಬೇಕಾಗಿರೋದು 15 ಲಕ್ಷ ಈ ವರ್ಷ ಕೊಡಲೇಬೇಕು. ಬಟ್ ಲಯಬಿಲಿಟಿನ ಮುಂದಿನ ವರ್ಷಕ್ಕೆ ಕೊಡ್ತಾನೆ. ಹಾಗಾಗಿ ಸೊ ಬ್ಯಾಂಕ್ ಅಕೌಂಟ್ 15 ಲ್ಯಾಕ್ ಮಾತ್ರನೇ ಪೇಮೆಂಟ್ ಮಾಡ್ತಕ್ಕಂಥದ್ದು. ಸೊ ಇದು ಮೊದಲನೇ ವರ್ಷದ ಜನರಲ್ ಎಂಟ್ರಿ. ಎಂಪ್ಲಾಯ್ ಬೆನಿಫಿಟ್ ಅಕೌಂಟ್ 15,30,000 ಟು ಲಯಬಿಲಿಟಿ ಅಕೌಂಟ್ 30,000 ಟು ಬ್ಯಾಂಕ್ ಅಕೌಂಟ್ 15 ಲ್ಯಾಕ್ ರುಪೀಸ್ ಅನ್ನ ನೀವು ತಗೋಬೇಕಾಗುತ್ತೆ. ಸೊ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ಆನ್ಯುವಲ್ ಸ್ಯಾಲರಿ ಏನಿದೆ ಈ ವರ್ಷದ್ದು ಕೊಡಬೇಕು. ಇದು ಟು ಬ್ಯಾಂಕ್ ಅಕೌಂಟ್ 15 ಲ್ಯಾಕ್ ಅಂತಾನೆ ತಗೊಳ್ತೀನಿ. ಬಟ್ ಅನ್ಯೂಸ್ಡ್ ಲೀವ್ ಸ್ಯಾಲರಿನ ಮುಂದಿನ ವರ್ಷಕ್ಕೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರೋದ್ರಿಂದ ಟು ಲಯಬಿಲಿಟಿ ಅಕೌಂಟ್ ಅಂತಾನೆ ತಗೋಬೇಕಾಗುತ್ತೆ. ನರೇಷನ್ ಬೀಯಿಂಗ್ ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಆರ್ ರೆಕಾರ್ಡೆಡ್ ಬೀಯಿಂಗ್, ಇದು ಮೊದಲನೇ ವರ್ಷದ ಜನರಲ್ ಎಂಟ್ರಿ. ದೆನ್ ಸೆಕೆಂಡ್ ಇಯರ್ಗೆ ನೀವೇನ್ ಮಾಡಬೇಕು ಅಂದ್ರೆ, ಈಗ ಸೆಕೆಂಡ್ ಇಯರ್ ಅಲ್ಲಿ ಆ ಲಯಬಿಲಿಟಿನ ಪೇಮೆಂಟ್ ಅನ್ನ ಮಾಡಿರ್ತಾನೆ, ಹಾಗಾಗಿ ನೀವು ರಿವರ್ಸಲ್ ಬರೀಬೇಕಾಗುತ್ತೆ. ಸೊ ಎಂಪ್ಲಾಯಿ ಬೆನಿಫಿಟ್ ಅಕೌಂಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಟಾರ್, liability account debtor to bank account ನೋಡಿ, ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅಕೌಂಟ್ ಅಂತ ಹೇಳಿದ್ರೆ ಜಸ್ಟ್ 15 ಲ್ಯಾಕ್ ರುಪೀಸ್ ಮಾತ್ರನೇ ತಗೋಬೇಕು. ಲಯಬಿಲಿಟಿ ಅಕೌಂಟ್ ಅಂತ ಹೇಳಿದ್ರೆ ಟೋಟಲ್ ಇರೋದು 30,000 ಲಯಬಿಲಿಟಿ ಇರೋದು. ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿದ್ರೆ ಟೋಟಲ್ ಪೇಮೆಂಟ್ ಮಾಡಬೇಕಾಗಿರೋದು 15,30,000 ಅನ್ನ ಅವನು ಪೇಮೆಂಟ್ ಅನ್ನ ಮಾಡಬೇಕಾಗಿರೋದು 15,30,000 ಅಂತ ಕರಿತೀವಿ. ಸೊ ಇದು ಜನರಲ್ ಎಂಟ್ರಿ. ಯಾವಾಗ ಅಂತ ಹೇಳಿದ್ರೆ, ನೀವು ಕ್ಯಾರಿ ಫಾರ್ವರ್ಡ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಜನರಲ್ ಎಂಟ್ರಿ ಮಾತ್ರನೇ ಡಿಫ್ರೆನ್ಸ್. ಇನ್ ಮಿಕ್ಕಿದ ಕ್ಯಾಲ್ಕುಲೇಷನ್ ಎರಡರಲ್ಲೂ ಕೂಡ ಸೇಮ್. ಬಟ್ ಕ್ಯಾರಿ ಫಾರ್ವರ್ಡ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದೇ ಜನರಲ್ ಎಂಟ್ರಿ, ಎಂಪ್ಲಾಯ್ ಬೆನಿಫಿಟ್ ಡೆಟಾರ್ ಟು ಬ್ಯಾಂಕ್. ಬಟ್ ಕ್ಯಾರಿ ಫಾರ್ವರ್ಡ್ ಹೇಳಿದ್ದಾರೆ ಅಂದ್ರೆ ಇವೆರಡು ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕಾಗುತ್ತೆ. ಸೊ ಬೀಯಿಂಗ್ ಎಂಪ್ಲಾಯಿ benefits are recorded. ಇಷ್ಟು ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಸೊ ಈ ಎರಡು ಜನರಲ್ ಎಂಟ್ರೀಸ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾವಾಗ ಅಂತ ಹೇಳಿದ್ರೆ ಲೀವ್ಸ್ ಅನ್ನ, ಅನ್ಯೂಸ್ಡ್ ಲೀವ್ಸ್ ಅನ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ನೀವು ಇಸ್ ಮಾಡಿದಾದ್ಮೇಲೆ ಇವೆರಡು ಜನರಲ್ ಎಂಟ್ರೀಸ್ ಅನ್ನ ಕಂಪಲ್ಸರಿ ಬರೀಬೇಕು. ಸರಿನಾ? 2 ವರ್ಷಕ್ಕೆ ತೋರಿಸ್ಬೇಕಾಗತ್ತೆ. ಸೊ ಇದು ಎಂಪ್ಲಾಯ್ ಬೆನಿಫಿಟ್ ಎಕ್ಸ್ಪೆನ್ಸಸ್ ಲೀವ್ ಕಾಂಪೆನ್ಸೇಷನ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.